ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯೂಟ್ಯೂಬ್ ಚಾನಲ್. ರವಿ ಬರ್ಸೂರ್ ಅವರು ಯಾರು ಗೊತ್ತಿಲ್ಲ ಹೇಳಿ, KGF ಸಿನಿಮಾದಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ನ ಕೊಟ್ಟು ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆದರು ಅಂತಲೇ ಹೇಳ್ಬೋದು. ಯಾಕೆಂತಾರೆ KGF ಸಿನಿಮಾ ಮ್ಯೂಸಿಕ್ ಆ ಥರ ಇತ್ತು, ಬೆಂಕಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ರವಿ ಬರ್ಸೂರ್ ಟೀಮ್, ಆ ಒಂದು ತಂಡ ಜೊತೆಗೆ ಸೇರಿ ಒಂದು ಸಿನಿಮಾನ ಮಾಡಿದ್ದಾರೆ. ಚಿಕ್ಕ ಮಕ್ಕಳ ಸಿನಿಮಾ ಅಂತಂದರೆ ಆ ಒಂದು ಸಿನಿಮಾದಲ್ಲಿ ಚಿಕ್ಕ ಮಕ್ಕಳುಗಳು ಆ್ಯಕ್ಟ್ನ ಮಾಡಿದ್ದಾರೆ. ಸೊ ಸಿನಿಮಾ ಹೆಸರೇನಪ್ಪ ಅಂತಂದರೆ ಗಿರ್ಮಿಟ್ ಅಂತ. ಸೊ ಈ ಒಂದು ಸಿನಿಮಾ ವಿಶೇಷತೆ ಏನಪ್ಪ ಅಂತಂದರೆ, ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಸಿನಿಮಾ ಟ್ರೈಲರ್ಗೆ ವಾಯ್ಸ್ನ ಕೊಟ್ಟಿದ್ದಾರೆ. ಆ ಸಿನಿಮಾ ಪೂರ್ತಿ ವಾಯ್ಸ್ನ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆ ಒಂದು ಸಿನಿಮಾ ಟ್ರೈಲರ್ಗಂತೂ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ವಾಯ್ಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ ಟ್ರೈಲರು ಕೂಡ ರಿಲೀಸ್ ಆಯಿತು, ಗಿರ್ಮಿಟ್ ಟ್ರೈಲರು. ಆ ಟ್ರೈಲರ್ನ ನೀವಿನ್ನೂ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಹೋಗಿ ಆ ಒಂದು ಟ್ರೈಲರ್ನ ನೋಡಿ. ಸಖತ್ತಾಗಿರುವಂಥ ಡೈಲಾಗ್ಸ್ಗಳಿದ್ದಾವೆ, ತುಂಬ ಲೋಕಲ್ ಆಗಿದ್ದಾವೆ ಡೈಲಾಗ್ಗಳು ಅಂತಲೇ ಹೇಳ್ಬೋದು. ಅದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ವಾಯ್ಸ್ನ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಆ ಒಂದು ಟ್ರೈಲರ್ನ ನೋಡೋದಕ್ಕೆ. ಒಂದು ಸೈಡ್ ಚಿಕ್ಕ ಮಕ್ಕಳು ಆ್ಯಕ್ಟಿಂಗ್ನ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ರೆಕಾರ್ಡ್ ಮಾಡಿದಂಥ ಸ್ಟುಡಿಯೋದಲ್ಲಿ ಆ ಒಂದು ವಿಡಿಯೋನ ತೋರಿಸ್ತಾ ಇರ್ತಾರೆ. ಒಂಥರ ಗೂಸ್ ಬಂಪ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಆ ಒಂದು ಡೈಲಾಗ್ಗಳ ಆ ಥರ ಇರುತ್ತೆ, ತುಂಬ ಲೋಕಲ್ ಆಗಿ ಮಾತಾಡುವಂಥ ಡೈಲಾಗ್ಗಳು. ಸೊ ತುಂಬ ಚೆನ್ನಾಗಿದೆ ಆ ಒಂದು ಟ್ರೈಲರ್, ನನಗೆ ಇಷ್ಟ ಆಯಿತು. ಚಿಕ್ಕ ಮಕ್ಕಳನ್ನು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ ಒಂದು ಟ್ರೈಲರ್ನ ನೋಡ್ಬಿಟ್ಟು. ನೀವಿನ್ನೂ ಆ ಒಂದು ಟ್ರೈಲರ್ನ ನೀವು ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಆವಾಗಲೇ ಹೇಳಿದೆ, ಹೋಗಿ ನೋಡಿ. ನೋಡಿರೋರು ನಿಮಗೆ ಯಾವ ಥರ ಫೀಲ್ ಆಯಿತು ಆ ಒಂದು ಟ್ರೈಲರ್ನ ನೋಡ್ಬಿಟ್ಟು, ಏನು ಆ ಒಂದು ಸಿನಿಮಾ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಬಂದಿದೆ ನಿಮಗೆ ಅನ್ನೋದನ್ನ ನನಗೆ ನೀವು ಕಮೆಂಟ್ ಮಾಡಬೇಕು. ಜೊತೆಗೆ ವಿಡಿಯೋ ಇಷ್ಟ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.